ಮಹದಾಯಿ ಕುರಿತ ಗೋವಾ ಸಿಎಂ ಅವರು ಮಾತನಾಡಿರುವ ಹೇಳಿಕೆ ರಾಜಕೀಯವಾಗಿದ್ದು ಎಂದು ಶಾಸಕ ಅರವಿಂದ ಬೆಲ್ಲದ್ ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು, ಸೋನಿಯಾ ಗಾಂಧಿ ಅವರು ಈ ಹಿಂದೆ ಹನಿ ನೀರು ಕೊಡಲ್ಲ ಅಂತ ಹೇಳಿದ್ರು. ನಾವು ನೀಡೋ ದಾಖಲಾತಿಗಳ ಮೇಲೆ ಯೋಜನೆಗೆ ಅನುಮತಿ ನಿರ್ಧಾರವಾಗುತ್ತದೆ. ರಾಜಕೀಯ ಹೇಳಿಕೆಯಿಂದ ಏನೂ ಆಗಲ್ಲ. ಸಿಎಂ ರಾಜಕೀಯ ಮಾಡಬಾರದು. ಅದನ್ನು ಬಿಟ್ಟು ಏನು ದಾಖಲಾತಿ ನೀಡಬೇಕು, ದಾಖಲಾತಿಯನ್ನು ನೀಡೋ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರಕ್ಕೆ ಈ ಯೋಜನೆ ಬಗ್ಗೆ ಬದ್ಧತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಹದಾಯಿ ಬಗ್ಗೆ ಯಾವುದೇ ಪ್ರಗತಿಯಾಗಿಲ್ಲ ಎಂದು ಆರೋಪಿಸಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಕುರ್ಚಿ ಫೈಟ್ ವಿಚಾರವಾಗಿ ಪ್ರತಿಕ್ರಿಯಿಸಿ, ಕುರ್ಚಿಗಾಗಿ ಸಿಎಂ ಡಿಸಿಎಂ ನಡುವೆ ಹೋರಾಟ ನಡೆದಿದೆ. ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಅಂತೂ ಆಗುತ್ತದೆ, ಆದ್ರೆ ಯಾವಾಗ ಆಗುತ್ತೆ ಅಂತ ನೋಡಬೇಕು. ಆ ಕುರ್ಚಿ ಮೇಲೆ ಯಾರು ಬಂದು ಕೂರ್ತಾರೋ ನೋಡಬೇಕು ಎಂದರು. ಇದೇ ವೇಳೆ ರಾಹುಲ್ ಗಾಂಧಿಯವರು ಕಳ್ಳ ಔಟಿಂಗ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿ, ರಾಹುಲ್ ಗಾಂಧಿ ಇನ್ನೋಸೆಂಟ್ ವ್ಯಕ್ತಿ, ಯಾರಾದರೂ ಹೇಳಿದ್ರೆ ಅದನ್ನೇ ಬಂದು ಹೇಳ್ತಾರೆ. ಅವರ ಹೇಳಿಕೆಯನ್ನು ಯಾರು ಗಂಭೀರವಾಗಿ ಪರಿಗಣಿಸಬಾರದು. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಜೋಕ್ ಎಂದರು. ಹಿಂದೆ ಸೋನಿಯಾ ಗಾಂಧಿ ಹೇಳಿದ್ರು, ನಾವು ಕರ್ನಾಟಕಕ್ಕೆ ಒಂದೋ ಹನಿ ನೀರು ಕೊಡೋದಿಲ್ಲ ಅಂಥೇಳಿ. ಸೋನಿಯಾ ಗಾಂಧಿ ಹೇಳ್ದಂಗೆ ಆಕೈತಾ? ಆಗೋದಿಲ್ಲ. ಈಗ ಗೋವಾ ಸಿ ಎಮ್ ಅವ್ರು ಹೇಳ್ದಂಗೆ ಆಗುತ್ತಾ? ಆಗೋದಿಲ್ಲ. ಇದೇನು ಆಗೋದಿದ್ದರೂ ನಾವು ಪೇಪರ್ಸ್ ಏನು ಅಲ್ಲೇ ಇಡ್ತೀವಿ, ನಮ್ಮ ಕಾಗದ ಪತ್ರ ಏನಲ್ಲಿ ದಾಖಲಾತಿ ಏನು ಕೊಡ್ತೀವಿ, ಅದ್ರ ಮೇಲೆ ಡಿಸಿಷನ್ ಮಾಡೋದು ಆಕೈತಿ. ಸೊ ಹಂಗಾಗಿ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ, ಆ ಕೆಲಸ ನೀವು ಬೇಗನೆ ಮಾಡಿರಿ. ನಿಮ್ಮ ರಾಜಕಾರಣ ಮಾಡೋದು ಬಿಟ್ಟು ಆ ಕೆಲಸ ಲಘುನ ಮಾಡಿರಿ. ಅವಾಗ ಇದಕ್ಕೆ ತನ್ನಿಂತಾನ ಬಗೆಹರಿತೈತಿ. ಅದನ್ನು ಫಾಲೋಅಪ್ ಮಾಡೋದು ಬಿಟ್ಟು ಸುಳ್ಳು ಅಲ್ಲಿ ಯಾರೋ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಅಂತೇಳಿ ಅಷ್ಟಾಗಿ ಸೀರಿಯಸ್ ಆಗಿ ಎಬ್ಸುವಂಥ ವಿಷಯ ಏನು ಅವಶ್ಯಕತೆ.